ಡಿ ಕೆ ಶಿವಕುಮಾರ ಸಿಎಂ ಆಗಿದ್ದು ಏನು ಹೇಳ್ಯಾನ್ರಿ ಅವ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿದ ಹೊಸ ಅರ್ಜಿ ಹಾಕ್ರಿ ನಿಮ್ಗೇನು ರೊಕ್ಕ ಮತ್ತು ಲೈಟ್ ಬಿಲ್ ಫ್ರೀ ಕೊಡೋದು ಬಂದ್ ಮಾಡಂಗಿಲ್ಲ ಖರೆ ಹೊಸ ಅರ್ಜಿ ಹಾಕ್ಬೇಕನ್ನತ್ತಾರ. ಹೊಸ ಅರ್ಜಿ ಹಾಕ್ಬೇಕಾದ್ರೆ ಎಲ್ಲಿ ಹೋಗುನಪ್ಪ, ನಮಗೆ ಕಾಲು ಚಲೋ ಇಲ್ಲಿ ಎಲ್ಲಿ ಯಾರ್ದು ಕಾಲು ಬೀಳ್ಕೊತ ಹೋಗುನು ಹೇಳ. ನಮಗೇನ ಬರ್ಯಾಕೆ ಬರೋದಿಲ್ಲ, ಅಂಟ ಬದೂರು ಇದೇವ 10 ಮಂದಿದ ಕಾಲು ಬೀಳ್ಬೇಕಾಗತೈತಿ. ಹೊಸ ಅರ್ಜಿ ನಾವು ಹಾಕೋದಿಲ್ಲ. ಈ ಅರ್ಜಿ ಏನು ಐತಿ ಅರ್ಜಿ ಮೇಲೆ ರೊಕ್ಕ ಕೊಡಬೇಕು ನಾವು. ಈಗ ಹೊಸ ಅರ್ಜಿ ಹಾಕಂಗೆ ಭಾಳ ತ್ರಾಸ ಅಂದ್ರೆ ಏನು 8 ಮಂದಿ ಕಾಲು ಬೀಳಕ್ಕೆ ಹೋಗೋದು. ನಮ್ಮ ಅಂಟ ಬದೂರ್ದೇವು ನಿನ್ನಂಥವ್ರನ್ನೆಲ್ಲ ಕೇಳಕ್ಕೆ ಹೋಗಾಕಬೇಕು. ಇಲ್ಲಿ ಹೋಗಂದ್ರೆ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗೋದ್ರೆ ಅಲ್ಲಿ ಹೋಗ್ಬೇಕು. ಏನು ಮತ್ತು ಏನು ಚಾಲ್ತಿ ಐತಿ ಇದು ಚಾಲ್ತಿ ನಮ್ಗೆ ರೊಕ್ಕ ಮಾಡಿ ಕೊಡ್ಬೇಕು. ಯಾವ ರೊಕ್ಕ ನಿಂದಿರ್ಬಾರ್ದು. ಮತ್ತು ಅದ ನಮಗೆ ಚಾಲ್ತಿ ಇರಲಿ, ನಮಗೇನು ಆಗೋದಿಲ್ಲ ರೀ. ಈಗ ಅರ್ಜಿ ಹಾಕೋದು ಆಗೋದಿಲ್ಲ ರೀ ನಮಗೆ. ಇದು ಅರ್ಜಿ ಮ್ಯಾಗ ನಮ್ದು ಎಲ್ಲ ನಡೆಸ್ಕೊಡ್ರಿ. ತ್ರಾಸ ಆಗ್ತೈತೆ ರೀ. ಮತ್ತು ಹೋಗಿ ಎಲ್ಲಿ ನಂಬರ್ ಹಚ್ಚೋಣ್ರಿ ಈಗ ಅದು ಹಚ್ಚಕ್ಕೆ. ಮತ್ತು ಹಿಂದೆ ಏನು ಚಾಲ್ತಿ ಐತಿ ಅದ ನಮ್ಗೆ ಚಾಲ್ತಿ ಮಾಡಿ ಕೊಡ್ರಿ. ಅಲ್ಲ ಈಗೇನಪ್ಪ ರೊಕ್ಕ ಹಾಕೋದಿನ್ನು ನಿಲ್ಸಂಗಿಲ್ಲ ಅಂದ್ರೆ ಅವರು ಹೊಸ ಅರ್ಜಿ ಹಾಕ್ಬೇಕಂತ ಅಂತ ಇದ್ದಾರೆ. ಹೊಸ ಅರ್ಜಿ ನಾವು ಹಾಕಂಗಿಲ್ಲ ರೀ. ಅದ್ರ ಮ್ಯಾಗ ನಮ್ಗೆ ಚಾಲ್ತಿ ಮಾಡಿಕೊಡ್ರಿ. ಹಳೆ ಅರ್ಜಿ ಮ್ಯಾಗ ಚಾಲ್ತಿ ಮಾಡಿಕೊಡ್ರಿ. ಲೈಟ್ ಬಿಲ್ದು ಭೀ ಹಂಗೆ ಅದ ಚಾಲ್ತಿ ಮಾಡಿ ಕೊಡ್ರಿ. ಅಲ್ಲ ಈಗ ಏನಂತಂದ್ರೆ ಈ ಗೃಹಲಕ್ಷ್ಮಿ ಮತ್ತು ಆಮೇಲೆ ಗೃಹ ಜ್ಯೋತಿ ಐತ್ರಲ್ಲ, ಅದ ಚಾಲ್ತಿ ಮಾಡಿಕೊಡ್ರಿ ನಮ್ಗೆ. ಅರ್ಜಿ ಹಾಕ್ರಿ, ಹೊಸ ಅರ್ಜಿ ಹಾಕ್ರಿ. ಆಮೇಲೆ ಐತ್ಲ ಈಗೇನು ನಾವು ಯಾರಿಗೆ ನಿಲ್ಸಂಗಿಲ್ಲ, ರೊಕ್ಕ ಹಾಕೋದು ನಿಲ್ಸಂಗಿಲ್ಲ, ಹೊಸ ಅರ್ಜಿನ ಹಾಕ್ಬೇಕಂತಂದು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಏನಂತೀರಿ ನೀವು? ನಮ್ಗೆ ಹಾಕೋದಿಲ್ಲ ರೀ ಅದು ಅರ್ಜಿ. ಈಗ ಇದ್ರ ಮ್ಯಾಗ ನಮ್ಗೆ ಚಾಲ್ತಿ ಮಾಡಿ ಕೊಡ್ರಿ. ನಮ್ಗೆ ಹೋಗೋಣ ಆಗೋದಿಲ್ಲ ರೀ, ಬರೋಣ ಆಗೋದಿಲ್ಲ ರೀ. ಅದು ಅದ್ರ ಮ್ಯಾಗ ಚಾಲ್ತಿ ಮಾಡಿ ಕೊಡ್ರಿ ನಮ್ಗೆ. ನಾವೇನು ಕಲ್ತಾವ್ರಲ್ರಿ. ಮತ್ತು ಅದ್ರ ಮ್ಯಾಗ ಸಾರ್ಕೆ ಹೋಗಂದ್ರೆ ನಮ್ಗೆ ಎಲ್ಲಿ ಹೋಗೋದ ಎಲ್ಲಿ ಬಿಡೋದ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಮಾಡ್ತಾರೆ ರೀ. ನಮ್ಗೆ ಅದು ಆಗೋದಿಲ್ಲ ರೀ ನಮ್ಗೆ. ಹೊಸ ಅರ್ಜಿ ಹಾಕಕ್ಕೆ ಹೇಳಿದಾರೆ ಡಿ ಕೆ ಶಿವಕುಮಾರ್ ಅವರು. ಪೈಲನ ಅರ್ಜಿ ಹಾಕಿದ್ದೆವು, ಅದು ಹಾಕೋಕೆ ನಮ್ಗೆ ಭಾಳ ತ್ರಾಸಾಗಿತ್ತು ರೀ. ಮತ್ತು ಈಗ ಹೊಸ ಹಾಕಂದ್ರೆ ನಮ್ಮ ಕೈಲಿ ಏನು ಆಗಂಗಿಲ್ಲ ರೀ. ಅದು ಏನೈತಿ ಅದ್ರ ಮ್ಯಾಗ ಕಂಟಿನ್ಯೂ ಮಾಡಿರಿ. ಮತ್ತು ಆ ಕಡೆ ಕರೆಂಟ್ ಕಡಿಮೆ ಮಾಡ್ತೇನೆ ಅದು ಹೆಂಗೈತಿ ಪೈಲಾದಿಂದ ಹೆಂಗೈತಿ ಹಂಗೆ ಇದು ಮಾಡಿರಿ. ಅದ್ರಾಗ ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಅರ್ಜಿ ಹಾಕೋಕೆ ಭಾಳ ತ್ರಾಸ ಆಗ್ತೈತಿ. ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ, ಅದು ಆಧಾರ್ ಕಾರ್ಡ್ ಅಪ್ಡೇಟ್ ಇಲ್ಲ ಇದಿಲ್ಲ ಅದನ್ನ ಎಲ್ಲ ಹೇಳಿ ಹೊಳೆ ಕಳಿಸ್ತಾರೆ. ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಹೆಂಗೈತಿ ಅದ್ರ ಮ್ಯಾಗ ಕಂಟಿನ್ಯೂ ಮಾಡಿರಿ. ಹಿಂಗಾದ್ರೆ ಎಲ್ಲರಿಗೆ ಗರೀಬ್ರಿಗೆ ನಮ್ಮಂಥವ್ರಿಗೆ ಚಲೋ ಆಗ್ತೈತಿ ರೀ. ಹೆಣ್ಣು ಮಕ್ಳು ದುಡ್ಡು ತಿನ್ನೋರಿಗೆ ಚಲೋ ಆಗ್ತೈತಿ, ಜನರಿಗೆ ಅನುಕೂಲ ಆಗ್ತೈತಿ. ಇಲ್ಲ ಎಲ್ಲ ಚೇಂಜ್ ಮಾಡಕ್ಕೆ ಹೋದ್ರೆ ಎಲ್ಲರಿಗೆ ಮತ್ತು ಹೊಳೆ ಹೆಣ್ಮಕ್ಳಿಗೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊತ್ಕೊಂಡ್ರೆ ತ್ರಾಸ ಆಗ್ತೈತೆ ರೀ. ಇದ್ರಾಗ 2-3 ತಿಂಗಳು ಹೋಗ್ತೈತೆ ರೀ. ಟೈಮು ಇದು ಮಾಡ್ತಾರೆ ಅವ್ರ ಮಾಡಿ ಕೊಡಂಗಿಲ್ಲ ರೀ. ಈಗ ಡಿ ಕೆ ಶಿವಕುಮಾರ್ ಅವರು ಬಂದಾರ್ರಿ, ಅರ್ಜಿ ಹಾಕನತ್ತಾರ್ರಿ. ನಾವು ಅರ್ಜಿಯನ್ನು ಹಾಕಂಗಿಲ್ಲ ರೀ. ಈಗ ಅರ್ಜಿ ಹಾಕಂದ್ರೆ ಮತ್ತು ತ್ರಾಸ ಆಗ್ತೈತಿ ರೀ. ನಾವು ಭಾಳ ತ್ರಾಸ ಆಗೈತಿ ರೀ ನಮಗೆ. ಐತ್ರಿ ಗೃಹಲಕ್ಷ್ಮಿ ಭೀ ಗೃಹ ಜ್ಯೋತಿ ಎರಡೂ ಭೀ ಹಿಂಗೆ ಕೊಡ್ರಿ. ನಾವೇನು ಅರ್ಜಿ ಹಾಕಂಗಿಲ್ಲ ರೀ. ಈಗ ಹಿಂದ್ಕೊಮ್ಮೆ ಭಾಳ ಹಳೇದ ನಮಗೆ ಭಾಳ ತ್ರಾಸ ಆಗೈತೆ ರೀ ಅರ್ಜಿ ಹಾಕಕ್ಕೆ ಹೋಗಂತಲೇ. ಮತ್ತು ರೀ ಕರೆಂಟ್ ಲೈಟ್ ಬಿಲ್ ಭೀ ಫ್ರೀ ಮಾಡಿಕೊಡ್ರಿ. ಇದು ಕಂಟಿನ್ಯೂ ಚಾಲು ಇರಲಿ ರೀ. ಹೊಸ ಅರ್ಜಿಯನ್ನ ಬ್ಯಾಡ್ರಿ, ಇದು ಚಾಲ್ತಿ ಇರಲಿ ರೀ.